ಸಿದ್ದರಾಮಯ್ಯನವರು ಮಂಡಿಸಿದಂತಹ 16ನೇ ಬಜೆಟ್ಗೆ ಬಿಜೆಪಿ ಮತ್ತು ಜೆಡಿಎಸ್ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಬಿಜೆಪಿ ಅಂತೂ ಇದು ಮುಸ್ಲಿಮರಿಗಾಗಿ ಮಾಡಿರುವಂತಹ ಬಜೆಟ್ ಅಂತ ನೇರವಾದಂತಹ ಆರೋಪವನ್ನು ಮಾಡ್ತಾ ಇದೆ. ಮುಸ್ಲಿಂ ಕೇಂದ್ರಿತ ಬಜೆಟ್ ಅನ್ನು ಸಿದ್ದರಾಮಯ್ಯನವರು ಮಂಡನೆ ಮಾಡಿದ್ದಾರೆ. ಹಲಾಲ್ ಬಜೆಟ್ ಅಂತ ಬಿಜೆಪಿ ಟ್ವೀಟ್ ಮಾಡಿದೆ. ಬಿಜೆಪಿ ಟ್ವೀಟ್ನಲ್ಲಿ ಹಲಾಲ್ ಬಜೆಟ್ ಅಂತ ಮಾಡುತ್ತೆ. ಬಿಜೆಪಿ ನಾಯಕರ ಹೇಳಿಕೆಗಳಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಮಾತನಾಡ್ತಾ ಇದ್ದಾರೆ. ಇದು ಸಾಲದ ಬಜೆಟ್ ಮತ್ತು ಸಾಬರ ಬಜೆಟ್ ಅಂತ ಮಾತನಾಡ್ತಾ ಇದ್ದಾರೆ. ದಲಿತರು ಒಬಿಸಿಗಳಿಗೆ ಈ ಬಜೆಟ್ನಲ್ಲೂ ಏನನ್ನೂ ಕೊಟ್ಟಿಲ್ಲ, ಎಲ್ಲವನ್ನೂ ಮುಸ್ಲಿಮರಿಗೆ ಕೊಟ್ಟಿದ್ದಾರೆ. ಕರ್ನಾಟಕವನ್ನು ಇಸ್ಲಾಮೀಕರಣ ಮಾಡೋದಕ್ಕೆ ಈ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ದಲಿತರಿಗೆ, ಒಬಿಸಿಗಳಿಗೆ, ಎಸ್ ಟಿ ಸಮುದಾಯಕ್ಕೆ ರಾಜ್ಯ ಸರ್ಕಾರ ಚಿಪ್ ಕೊಟ್ಟಿದೆ ಅಂತ ಆರೋಪ ಮಾಡ್ತಾ ಇದೆ. ಟ್ವೀಟ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಫೋಟೋ ಹಾಕಿ ಅದಕ್ಕೊಂದು ಮುಸ್ಲಿಮರು ಹಾಕಿಕೊಳ್ಳುವಂತಹ ಟೋಪಿಯನ್ನು ಹಾಕಿ ಹಲಾಲ್ ಬಜೆಟ್ ಅಂತ ಅರೇಬಿಕ್ ಮಾದರಿಯಲ್ಲಿ ಒಂದು ಟೆಕ್ಸ್ಟನ್ನು ಇಂಗ್ಲೀಷ್ನಲ್ಲಿ ಹಾಕಿ ಟ್ರೋಲ್ ಮಾಡುವಂತಹ ಪ್ರಯತ್ನವನ್ನು ಬಿಜೆಪಿ ಮಾಡಿದೆ. ಸಿದ್ದರಾಮಯ್ಯ ಚಿಪ್ಪು ಪಿಸಿ ಮೋಹನ್ ಮಾಡಿರುವಂತಹ ಟ್ವೀಟ್ ಇದು ರಾಜ್ಯ ಬಿಜೆಪಿಯ ಅಫಿಷಿಯಲ್ ಟ್ವಿಟರ್ ಹ್ಯಾಂಡಲ್ನಿಂದ ಮಾಡಿರುವಂತಹ ಟ್ವೀಟು. ಸಿದ್ದರಾಮಯ್ಯನವರಿಗೆ ಹಲಾಲ್ ಬಜೆಟ್ ಮಂಡನೆ ಮಾಡಿದ್ದಾರೆ ಅಂತ ಒಂದು ಫೋಟೋವನ್ನು ಹಾಕಲಾಗಿದೆ. ಯಾಕೆ ರಾಜ್ಯ ಸರ್ಕಾರದ ಬಜೆಟನ್ನು ಬಿಜೆಪಿ ಇದು ಹಲಾಲ್ ಬಜೆಟ್ಟು, ಇದು ಮುಸ್ಲಿಮರ ಬಜೆಟ್ಟು ಅಂತ ಹೇಳ್ತಾ ಇದ್ದಾರೆ? ಅಂದರೆ 4 ಲಕ್ಷ ಕೋಟಿಯ ಬಜೆಟ್ನಲ್ಲಿ ಮುಸ್ಲಿಮರಿಗೆ ಎಲ್ಲವನ್ನೂ ಕೊಟ್ಬಿಟ್ಟಿದೆಯಾ ಸರ್ಕಾರ? ಹಾಗಿದ್ರೆ ಏನು ಕೊಟ್ಟಿದೆ ಮುಸ್ಲಿಮರಿಗೆ ಈ ಬಜೆಟ್ನಲ್ಲಿ ಅಂತ ನೋಡೋದಾದರೆ, ಮುಸ್ಲಿಮರಿಗೆ ರಿಸರ್ವೇಷನ್ ಅನ್ನು ಕೊಡಲಾಗಿದೆ. ಮೀಸಲಾತಿ, ಗುತ್ತಿಗೆಯಲ್ಲಿ ಮೀಸಲಾತಿ, 1 ಕೋಟಿಯವರೆಗಿನ 2 ಕೋಟಿಯವರೆಗಿನ ಸರ್ಕಾರಿ ಗುತ್ತಿಗೆಯಲ್ಲಿ ಮೀಸಲಾತಿ, 1 ಕೋಟಿಯವರೆಗಿನ ಸರ್ಕಾರಿ ಖರೀದಿ ಪ್ರಕ್ರಿಯೆಯಲ್ಲಿ ಸರ್ಕಾರ ಯಾವುದೇ ಯೋಜನೆಗಳನ್ನು ಮಾಡಿದರೆ ಅಥವಾ ಯಾವುದೇ ಯೋಜನೆಗಳಿಗೆ ಖರೀದಿ ಪ್ರಕ್ರಿಯೆಗಳನ್ನು ಮಾಡಿದ್ರೆ ಅದರಲ್ಲಿ 1 ಕೋಟಿವರೆಗೆ ಮುಸ್ಲಿಮರಿಂದ ಖರೀದಿ ಮಾಡಬೇಕು ಅನ್ನುವಂತಹ ನಿಯಮ ಮಾಡಿದೆ. KIADBಯಲ್ಲಿ ಸರ್ಕಾರದ ಭೂಮಿಯನ್ನು ಉದ್ಯಮಿಗಳಿಗೆ ಹಂಚಿಕೆ ಮಾಡಿದ್ರೆ ಆ ಭೂಮಿಯಲ್ಲಿ 20% ಪಾಲನ್ನು SC ST OBC ಜೊತೆಗೆ ಮುಸ್ಲಿಮರಿಗೆ ಕೊಡಬೇಕು ಅನ್ನುವಂತಹ ನಿಯಮ ಮಾಡಲಾಗಿದೆ. 250 ಮೌಲಾನಾ ಆಜಾದ್ ಶಾಲೆಗಳ ಉನ್ನತೀಕರಣಕ್ಕೆ 500 ಕೋಟಿಯನ್ನು ಕೊಡಲಾಗಿದೆ. 100 ಉರ್ದು ಶಾಲೆಗಳನ್ನು ಮೌಲಾನಾ ಆಜಾದ್ ಮಾದರಿಯಲ್ಲಿ ಅಭಿವೃದ್ಧಿ ಮಾಡ್ತಾರಂತೆ. 25,000 ಅಲ್ಪಸಂಖ್ಯಾತ ವಿದ್ಯಾರ್ಥಿನಿಯರಿಗೆ ಸ್ವಯಂ ರಕ್ಷಣಾ ಕೌಶಲ್ಯ ತರಬೇತಿ ಇದೆ. ಇಮಾಮ್ಗಳಿಗೆ ಮಾಸಿಕ ಗೌರವಧನ 6,000 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ಹಜ್ ಯಾತ್ರಿಕರಿಗೆ ಹಜ್ ಭವನದಲ್ಲಿ ಹೆಚ್ಚುವರಿ ಕೊಠಡಗಳನ್ನು ನಿರ್ಮಾಣ ಮಾಡ್ತಾರಂತೆ. ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಹಜ್ ಭವನದಲ್ಲಿ KSOU ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯ ಒಂದು ಬ್ರಾಂಚನ್ನು ಅಲ್ಲಿ ಮಾಡ್ತಾರೆ ಅಂತ. ವಕ್ಫ್ ಆಸ್ತಿ ಸಂರಕ್ಷಣೆ ಮತ್ತು ಮುಸ್ಲಿಮರ ಸ್ಮಶಾನಗಳಿಗೆ 150 ಕೋಟಿಯನ್ನು ಕೊಡಲಾಗಿದೆ. ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿಗೆ 1,000 ಕೋಟಿ ರೂಪಾಯಿಯನ್ನು ಮೀಸಲಿಡಲಾಗಿದೆ. ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ 50% ಶುಲ್ಕ, ಇನ್ನೊಂದಷ್ಟು ಇದೇ ರೀತಿಯ ಯೋಜನೆಗಳಿದ್ದಾವೆ ಅಲ್ಪಸಂಖ್ಯಾತರಿಗೆ ಅಂತ ಸರ್ಕಾರ ಸಮರ್ಥನೆ ಮಾಡ್ಕೊಳ್ತಾ ಇದೆ. ಅಲ್ಪಸಂಖ್ಯಾತರು ಅಂದರೆ ಕೇವಲ ಮುಸ್ಲಿಮರಲ್ಲ, ಕ್ರಿಶ್ಚಿಯನ್ನರಿದ್ದಾರೆ, ಬೌದ್ಧರಿದ್ದಾರೆ, ಜೈನರಿದ್ದಾರೆ, ಎಲ್ಲರಿಗೂ ಒಳಗೊಂಡಂತೆ ಯೋಜನೆ ಅಂತ. ಈ ಒಟ್ಟಾರೆ ಲಿಸ್ಟನ್ನು ನೋಡ್ಕೊಂಡು ಬಂದರೆ ಕ್ರಿಶ್ಚಿಯನ್ನರಿಗೆ ಎಷ್ಟು ಯೋಜನೆಗಳಿದೆ, ಮುಸ್ಲಿಮರಿಗೆ ಎಷ್ಟು ಯೋಜನೆಗಳಿದೆ ಅಂತ ನೋಡಿದರೆ ಮುಸ್ಲಿಮರಿಗೆ ಬಹುಪಾಲು ಯೋಜನೆಗಳಿದೆ. ಕ್ರಿಶ್ಚಿಯನ್ನರಿಗೆ, ಜೈನರಿಗೆ, ಬೌದ್ಧರಿಗೆ ಅಂತ ಪರ್ಟಿಕ್ಯುಲರ್ ಆದಂತಹ ಯೋಜನೆಗಳಿಲ್ಲ. ಆದರೆ ಮುಸ್ಲಿಮರಿಗೆ ಪರ್ಟಿಕ್ಯುಲರ್ ಆದಂತಹ ಯೋಜನೆಗಳಿದೆ. ಇದಕ್ಕಾಗಿ ಬಿಜೆಪಿ ಇದನ್ನು ಮುಸ್ಲಿಮರ ಬಜೆಟ್ ಅಂತ ಕರೀತಾ ಇದ್ದಾರೆ. ಬಿಜೆಪಿ ನಾಯಕರು ಮಾತನಾಡಿದ್ದಾರೆ ನೋಡಿ. ಕೊನೆಯ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಆ ಕೊನೆಯ ಬಜೆಟ್ ಅಲ್ಲಿ ಯಾವುದೇ ರೀತಿಯಾದಂಥ ಹೊಸ ಘೋಷಣೆಗಳಿಲ್ಲ. ಅಲ್ಲೇ ತಿಪ್ಪೆ ಸಾರಿಸೋ ರೀತಿ ಇರೋಂಥ ಕಾರ್ಯಕ್ರಮಗಳನ್ನೇ ಮುಂದುವರಿಸುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಒಟ್ಟಾರೆ ಇದು ಒಂದು ರೀತಿ ಸಾಬರ್ ಬಜೆಟ್. ಇದು 7,81,095 ಕೋಟಿ ಸಾಲ ನಮ್ಮ ರಾಜ್ಯದ್ದು ಈಗಿದೆ. ಅಷ್ಟು ಏರಿಕೆ ಆಗಿದೆ. ಅಬ್ಕಾರಿ 40,000 ಟಾರ್ಗೆಟ್ ಕೊಟ್ಟಿದ್ದಾರೆ. ಎಣ್ಣೆ ಹೊಡೆಯೋಕ್ಕೆ ಒಂದೊಂದು ವೈಟ್ ಸ್ಟೋರ್ ಕೊಡುವಂಥದ್ದು, ಬಾರ್ ಕೊಡುವಂಥದ್ದು ಅವ್ರ ಶಾಸಕರಿಗೆ ಮಾಡಿರೋವಂಥ ಹುನ್ನಾರ ಅಂತ ನನಗಷ್ಟೇ. ಅನ್ನಭಾಗ್ಯ ಹೋಯ್ತು, ಈಗ ಕುಡುಕರ ಭಾಗ್ಯವನ್ನು ಕೊಡುವಂಥ ಸಿದ್ದರಾಮಯ್ಯ. ಇವತ್ತು ಸಿದ್ದರಾಮಯ್ಯನವರು ಏನು ಅತಿ ಹೆಚ್ಚು ಬಜೆಟನ್ನು ಮಂಡನೆ ಮಾಡಿದಂಥ ಖ್ಯಾತಿಗೊಳಗಾಗಿದ್ದಾರೆ. ಈ ಬಜೆಟ್ ಕೇವಲ ಜಮೀರ್ ಅಹ್ಮದ್ ಖಾನು ಮುಸ್ಲಿಮರ ಬಜೆಟ್ ಆಗಿ ಇದೇನು ಪಾಕಿಸ್ತಾನದ ಬಜೆಟೋ ಅಥವಾ ಕರ್ನಾಟಕ ಬಜೆಟ್ ಅಂತೇಳಿ ಒಂದು ಕ್ವಶನ್ ಮಾರ್ಕ್ ಇದೆ. ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಸಹ ಯಾವುದೂ ಯೋಜನೆಗಳಿಲ್ಲ.
ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರದೇಶ ನೀರಾವರಿ ಆಗುವಂಥ ಕೃಷ್ಣಾ ಕಣಿವೆಗೆ ಎಷ್ಟು ಹಣ ಇಟ್ಟಿನ ಅನ್ನೋಂಥದ್ದು ಒಂದೂ ಸಹ ಅದರಲ್ಲಿ ಉಲ್ಲೇಖ ಇಲ್ಲ. ಈ ವರ್ಷ 2025-26 1,16,000 ಕೋಟಿ ರೂಪಾಯಿ ಸಾಲವನ್ನು ಎತ್ತುವಂಥದ್ದು ಅವ್ರ ಬಜೆಟ್ನಲ್ಲಿ ಹೇಳ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಕೇವಲ ಒಂದು ಸಮುದಾಯವನ್ನು ತುಷ್ಟೀಕರಣ ಮಾಡುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.